ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಹಾಯ್ ಫ್ರೆಂಡ್ಸ್, ಇದು ನನ್ನ ಜೀವನದ ಮಹತ್ತರ ಘಟ್ಟಗಳಲ್ಲಿ ಒಂದಾಗಿದೆ. ಇದು ಕೂಡ ನನ್ನ ಬಾಳಿನಲ್ಲಿ ಸಂತೋಷದಿಂದ ಕಳೆದ ದಿನಗಳಲ್ಲಿ ಒಂದಾಗಿತ್ತು. ಹೌದು, ನನಗೂ ಆಂಟಿಯರು ಅಂದರೆ ತುಂಬಾ ಇಷ್ಟವಾಗಿದ್ದರು. ಆಗಷ್ಟೇ ನಾನು ಬೆಂಗಳೂರಿಗೆ ಬಂದಿದ್ದೆ. ಕೆಲಸ ಹುಡುಕಿಕೊಂಡು ಊರಕೋಲು ಪ್ರದೇಶದಲ್ಲಿ ರೂಮ್ ಹುಡುಕುತ್ತಿದ್ದಾಗ ಒಂದು ಬೋರ್ಡ್ ಹಾಕಿದರು. ಅದು ಬಾಡಿಗೆಗೆ ರೂಮ್ ಎಂದು ತಿಳಿಸಿದ್ದರು. ಇದು ಮನೆಯ ಮೇಲೆ ಪೆಂಟ್ ಹೌಸ್ ತರ ಇತ್ತು. ಕೆಳಗಡೆಯಲ್ಲೇ ಓನರ್ ಮನೆ ಇದ್ದಾಗ ಆ ಓನರ್ ಆಂಟಿಯೇ ನನ್ನ ಕಥೆಯ ಮುದ್ದಿನ ಆಂಟಿ. ನಾನು ಹೋಗಿ ವಿಚಾರಿಸಿದಾಗ ಅವರು ನನ್ನ ಬಗ್ಗೆ ಕೇಳಿದಾಗ ಸರಿ ಎಂದು ಬಾಡಿಗೆ ಎಲ್ಲವೂ ಮಾತಾಡಿ ರೂಮ್ ಕೊಟ್ಟರು. ನಾನು ಕೂಡ ರೂಮಿಗೆ ಶಿಫ್ಟ್ ಆಗಿ ಕೆಲಸ ಹುಡುಕಾಟದಲ್ಲಿದ್ದೆ. ಅದಕ್ಕೆ ನಾನು ಚೆನ್ನಾಗಿ ಪ್ರಿಪೇರ್ ಆಗುತ್ತಿದ್ದಾಗ ಆಂಟಿಯವರು ಬಟ್ಟೆ ಒಣಗಿಸಲು ಬಂದರು. ಅವರನ್ನು ಮಾತಾಡಿಸಿ ಹಾಗೆ ಅವರ ಬಗ್ಗೆ ತಿಳಿದುಕೊಂಡೆ. ಅವರ ಹೆಸರು ಮಮತಾ. ಅವರು 35 ವರ್ಷ ವಯಸ್ಸಿನವರು, ಮದುವೆಯಾಗಿ 6ನೇ ತರಗತಿ ಓದುತ್ತಿರುವ ಮಗ ಇದ್ದಾರೆ. ಅವನನ್ನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದಿಸುತ್ತಿದ್ದಾರೆ. ಅವರು ತುಂಬಾ ಆಸ್ತಿ ಹೊಂದಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಅವರ ಗಂಡ ತೀರಿಕೊಂಡು ಹೋಗಿದ್ದಾರೆ. ಅವರು ಒಬ್ಬರೇ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಎಂದು ತಿಳಿದು ಬಂದಿತು. ಆಗ ಅವರು ನನ್ನ ಬಗ್ಗೆ ಹೇಳಿದಾಗ ನನ್ನ ಮನಸ್ಸಿಗೆ ಬೇಜಾರಾಯಿತು. ಹೀಗೆ ಮಾತಾಡುತ್ತಾ ನಾವು ಬಹುಮಾನವಾಗಿ ಕ್ಲೋಸ್ ಆಗಿದ್ದೇವೆ. ಅಷ್ಟು ಮಟ್ಟಿಗೆ ಅಂದ್ರೆ ಆಂಟಿಯೇ ನನಗೆ ಊಟ ಕೊಡ್ತಾ ಇದ್ದರು, ಮನೆಗೆ ಕರೆದು ಮಾತಾಡುತ್ತಾ ಇದ್ದರು, ತುಂಬಾ ಹತ್ತಿರವಾಗಿ ಇದ್ದರು. ಒಂದು ದಿನ ನಾನು ರೂಮಿನಲ್ಲಿ ಇದ್ದಾಗ ಆಂಟಿ ಕೂಗಿದರು. ನಾನು ಏನು ಎಂದು ಕೇಳಿದಾಗ ಅವರು ಬಿಜಿ ಇದೆಯಾ, ಹೊರಗಡೆ ಹೋಗಬೇಕು, ಬರ್ತೀಯಾ ಎಂದು ಕೇಳಿದರು. ನನಗೂ ಬೋರ್ ಆಗುತ್ತಿದ್ದೆ. ಸರಿ ಎಂದು ಹೇಳಿ ಹೊರಟೆವು. ಆಂಟಿ ಸ್ವಲ್ಪ ತರಕಾರಿ ಇದು ಅಂತ ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯದಲ್ಲಿ ಜೋರಾಗಿ ಮಳೆ ಬಂದಿತ್ತು. ನಾವು ಕೊಡೆ ತರದ ಕಾರಣ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಬಿಟ್ಟೆವು. ಆಂಟಿಯ ಸೀರೆಯೆಲ್ಲ ಪೂರ್ತಿಯಾಗಿ ನೆನೆದು ಅವಳ ದೇಹವೆಲ್ಲ ಒದ್ದೆಯಾಗಿ ಕಾಣಿಸಿಕೊಳ್ಳುತ್ತಿತ್ತು. ನಾವು ಇಬ್ಬರೂ ಮರದ ಕೆಳಗೆ ನಿಂತುಕೊಂಡು ಬಟ್ಟೆಯನ್ನು ಹಾಗೆ ಹೊರೆಸಿಕೊಳ್ಳುತ್ತಾ ಆಂಟಿ ಆ ಕಡೆ ಈ ಕಡೆ ನೋಡಿದರು. ಯಾರು ಕಾಣಲಿಲ್ಲ. ಅವರು ಏನು ಅನ್ಕೋಬೇಡ ಎಂದು ಹೇಳಿ ಅವರು ತಮ್ಮ ರವಿಕೆಯನ್ನು ತೆಗೆದು ನೀರನ್ನು ಹಿಂಡಿಕೊಳ್ಳುತ್ತಿದ್ದಳು. ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದ್ದವು. ಸರಿಯಾದ ಸಮಯಕ್ಕೆ ಗುಡುಗಿನ ಸೌಂಡ್ ಆಗಿ ಆಂಟಿ ನನ್ನ ಹೆದರಿ ತಬ್ಬಿಕೊಂಡರು. ಅವಳು ನನ್ನ ಎದೆಗೆ ಅಪ್ಪಳಿಸಿದ ಹಾಗೆ ಆಗಿ ನನಗೆ ಕರೆಂಟ್ ಹೋಗಿ ಬಂದ ಹಾಗೆ ಆಯಿತು. ಅವರನ್ನ ಬಾಚಿ ತಬ್ಬಿಕೊಂಡು ಇದ್ದೆ. ಹಾಗೆ ನಾನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೈಯನ್ನು ಮೇಲೆ ಆಡಿಸಿದೆ. ಆಂಟಿ ಏನ್ ಮಾಡ್ತಾ ಇದ್ದೀಯಾ ಅಂದರು. ಏನಿಲ್ಲ ಆಂಟಿ, ನೀರನ್ನು ಹೋರಿಸುತ್ತಾ ಇದ್ದೀನಿ ಅಂತ ಹೇಳಿ ಸವರುತ್ತಿದ್ದೆ. ಸುಖ ಕೊಟ್ಟವು. ಹೀಗೆ ಸವರುತ್ತಾ ಅಪ್ಪಿಗೆ ಕೊಂಡಿದ್ದೆವು. ಬೆಚ್ಚಗೆ ಅನಿಸಿತ್ತು ಇಬ್ಬರಿಗೂ. ಅವಳನ್ನು ಮುಟ್ಟಿ ಸವರುತ್ತಿದ್ದಾಗ ಆಂಟಿನೂ ಏನು ಹೇಳಲಿಲ್ಲ. ಆಮೇಲೆ ಸರಿ ಬಾ ಮನೆಗೆ ಹೋಗೋಣ ಎಂದರು. ಮನೆಗೆ ಬಂದು ಆಂಟಿ ಒಳಗೆ ಹೋಗಿ ನನಗೆ ಸ್ನಾನ ಮಾಡಿ ಬಾ ಎಂದರು. ರೂಮ್ಗೆ ಹೋಗಿ ಸ್ನಾನ ಮಾಡಿ ಆಂಟಿ ಮನೆಗೆ ಹೋದೆ. ಆಂಟಿ ಕೂಡ ಸ್ನಾನ ಮಾಡಿ ಮಲಗಿದ್ದರು. ನಾನು ಎಚ್ಚರಿಸಿದಾಗ ಆಂಟಿ ತಲೆನೋವು ಎಂದರು. ನಾನು ಕಾಫಿ ಮಾಡಿಕೊಟ್ಟು ಮಲಗೋಕೆ ಹೇಳಿ ಹೋದೆ. ನಾನೇ ಅಡಿಗೆ ಮಾಡಿದೆ. ಆಮೇಲೆ ಊಟಕ್ಕೆ ಆಂಟಿನ ಎಬ್ಬಿಸಲು ಹೋದಾಗ ಆಂಟಿ ತುಂಬಾ ಜ್ವರ ಬಂದು ಮಲಗಿಕೊಂಡು ಇದ್ದರು. ನಾನು ಅವರನ್ನು ಎಬ್ಬಿಸಿ ಹಣೆಯನ್ನು ಮುಟ್ಟಿದಾಗ ಅವರ ಮೈ ತುಂಬಾ ಬಿಸಿಯಾಗಿ ಸುಡುತ್ತಿತ್ತು. ನಾನು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದಾಗ ಏನು ಬೇಡ, ನನ್ನ ಫ್ರೆಂಡ್ಗೆ ಹೇಳಿದ್ದೇನೆ, ಅವಳು ಡಾಕ್ಟರ್ ಇನ್ನು ಸ್ವಲ್ಪ ಟೈಮ್ ಅಲ್ಲಿ ಬರ್ತಾಳೆ ಎಂದು ಹೇಳಿದರು. ಅವರು ಸ್ನಾನ ಮಾಡಿ ಜಾಕೆಟ್ ಲಂಗದಲ್ಲಿ ಮಲಗಿದ್ದರು. ಅವರು ಬೆಡ್ಶೀಟ್ ಹೊದ್ದಿಕೊಂಡು ಮಲಗಿದ್ದರಿಂದ ನನಗೆ ಗೊತ್ತಾಗಲಿಲ್ಲ. ಅವರ ಫ್ರೆಂಡ್ ಬಂದು ನನ್ನನ್ನು ಸ್ವಲ್ಪ ಹೊರಗೆ ಹೋಗಲು ಹೇಳಿ ಬಾಗಿಲು ಹಾಕಿದರು. ನಾನು ಬಾಗಿಲ ಬಳಿ ನಿಂತಿದ್ದೆ. ನನಗೆ ಬಾಗಿಲಿನ ಕಿಂಡಿಯಲ್ಲಿ ಎಲ್ಲಾ ಕಾಣಿಸುತ್ತಾ ಇತ್ತು. ಹಾಗೆ ಅವರು ಮಾತಾಡೋದು ಕೇಳಿಸುತ್ತಾ ಇತ್ತು. ಡಾಕ್ಟರ್ ಹೆಸರು ಹೇಳೋಕೆ ಮರೆತೆ. ಅವರ ಹೆಸರು ಸುಮಾ. ಅವರು ಆಂಟಿ ಹೊಚ್ಚಿಕೊಂಡಿದ್ದ ಬೆಡ್ಶೀಟ್ ತೆಗೆದಾಗ ಆಂಟಿಯ ದೇಹದ ದರ್ಶನ ಆಯಿತು. ಆಕೆ ಆಂಟಿಗೆ ಏನೇ ನೀನು ಬರೀ ಲಂಗ್ ಜಾಕೆಟ್ ಅಲ್ಲೇ ಮಲಗಿ, ಅದು ಯಾರೋ ಹುಡುಗ ಇದ್ದಾನೆ, ಏನು ಅನಿಸಲ್ವಾ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂದಾಗ ಆಂಟಿ ಹಾಗೇನಿಲ್ಲ, ಅವನು ನನಗೆ ಗೊತ್ತು, ನಮ್ಮ ಮೇಲೆನೇ ಬಾಡಿಗೆ ಇರೋದು, ಹುಷಾರಿಲ್ಲ ಅಂತ ಅವನೇ ಅಡುಗೆ ಮಾಡಿ ಊಟ ಮಾಡಿಸಿದ ಅಂದರು. ಆವಾಗ ಡಾಕ್ಟರ್ ಸರಿ ಎಂದು ಇಂಜೆಕ್ಷನ್ ಮಾಡಿ ನನ್ನ ಕರೆದರು. ಹಾಗೆ ಮತ್ತೆ ಒಂದು ಸ್ಲಿಪ್ ಅಲ್ಲಿ ಈ ಮೆಡಿಸಿನ್ ತಗೊಂಡು ಕೊಡು, ಆಮೇಲೆ ಸಂಜೆ ನಾನು ಬರೋಕೆ ಆಗಲ್ಲ, ನೀನೇ ಈ ಇಂಜೆಕ್ಷನ್ ಕೊಡು ಅಂತ ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಅವರು ಹುಷಾರು ಎಂದು
ಆಂಟಿಗೆ ಹೇಳಿ ಹೋದರು. ನಾನು ಆಂಟಿಗೆ ಮೆಡಿಸಿನ್ ತರೋಕೆ ಹೋಗ್ತೀನಿ ಎಂದು ಹೇಳಿ ಆಂಟಿಗೆ ಮಲಗಲು ಹೇಳಿದೆ. ಅವರು ಸರಿ ಎಂದು ಮಲಗಿದರು. ನಾನು ಮೆಡಿಸಿನ್ ತಗೊಂಡು ಬಂದಾಗ ಆಂಟಿ ಚೆನ್ನಾಗಿ ನಿದ್ರೆಯಲ್ಲಿ ಇದ್ದರು. ಅವರ ಬೆಡ್ಶೀಟ್ ಕೆಳಗೆ ಬಂದಿತ್ತು. ಅವರ ಸೌಂದರ್ಯ ಕಾಣಿಸುತ್ತಾ ಇತ್ತು. ಇದ್ದೇ ಸಮಯ ಆಯಿತು. ಆಂಟಿನ ಎಬ್ಬಿಸಿದೆ. ಆಂಟಿ ತುಂಬಾ ಬೆವರಿದ್ದರು. ಅವಳು ಸುಸ್ತಾಗಿದ್ದರಿಂದ ಅವಳಿಗೆ ಅಷ್ಟು ಪ್ರಜ್ಞೆ ಇರಲಿಲ್ಲ. ಎದ್ದು ಹೋಗಲು ಆಗುತ್ತಲೇ ಇರಲಿಲ್ಲ. ನಾನೇ ಅವರನ್ನು ಹಾಗೆ ಮಲಗಿಕೊಂಡು ಇರಿ, ನಾನು ಒದ್ದೆ ಬಟ್ಟೆ ಮಾಡಿಕೊಂಡು ಹೊರೆಸುತ್ತೇನೆ ಎಂದು ಹೇಳಿದೆ. ಆಮೇಲೆ ನೀರನ್ನು ತಂದು ಅವರನ್ನು ಕೂರಿಸಿಕೊಂಡು ಒದ್ದೆ ಬಟ್ಟೆಯಿಂದ ಒರೆಸಲು ಶುರುಮಾಡಿದೆ. ಹಾಗೆ ಅವರ ಬೆಡ್ಶೀಟ್ ಅನ್ನು ಪೂರ್ತಿಯಾಗಿ ತೆಗೆದು ಹಾಕಿದೆ. ಅವಳು ಕೂತಿದ್ದಳು. ಅವಳಿಗೆ ಅಷ್ಟೊಂದು ಗೊತ್ತಾಗುತ್ತಾ ಇರಲಿಲ್ಲ. ನನಗೆ ಅದು ಒಂದು ಕಾಡಿನ ಹಾಗೆ ಇರೋ ಕೂದಲಿನಲ್ಲಿ ಸ್ವಲ್ಪ ಕಾಣಿಸಿತು. ಹಾಗೆ ಮೇಲೆ ಹೊರೆಸುತ್ತಾ ಸ್ವಲ್ಪ ಸಮಯ ಅವಳ ಹಿಚುಕುತ್ತಿದ್ದೆ. ಮೂಡ್ಗೆ ಬಂದು ಬಿಟ್ಟಿತ್ತು. ಅದನ್ನು ಸವರುತ್ತಾ ಇದ್ದಾಗ ಆಂಟಿಗೆ ಏನು ಗೊತ್ತಾಗುತ್ತಾ ಇರಲಿಲ್ಲ. ನೋಡುತ್ತಾ ಕುಳಿತಿದ್ದೆ. ಆಂಟಿಗೆ ಎಚ್ಚರವಾಗಿ ಎದ್ದೇಳಲು ಪ್ರಯತ್ನಿಸುತ್ತಾ ಇದ್ದರು. ನಾನು ಯಾಕ್ ಆಂಟಿ ಏನಾಯ್ತು ಅಂದೆ. ಅವರು ಬಾತ್ರೂಮ್ಗೆ ಹೋಗಬೇಕು ಅಂದರು. ನಾನು ಸರಿ ಹೋಗೋಣ ಬನ್ನಿ ಅಂದು ಬೆಡ್ಶೀಟ್ ತೆಗೆದಾಗ ಅವರು ಬೆತ್ತಲಾಗಿ ತುಂಬಾ ಬೆವರಿದ್ದರು. ನಾನು ಅವರನ್ನು ಕೂರಿಸಿ ಟವಲ್ ಹುಡುಕಿ ಅದನ್ನು ಅವರ ಸೊಂಟಕ್ಕೆ ಸುತ್ತುವಾಗ ಪರವಾಗಿಲ್ಲ ಬಾ, ಹೀಗೆ ಹೋಗೋಣ, ನೀನು ಮಾತ್ರ ಅಲ್ವಾ ಇರೋದು ಅಂದರು. ನಾನು ಸರಿ ಎಂದು ಅವರನ್ನು ಎತ್ತಿ ನಿಲ್ಲಿಸಿದೆ. ಅವರು ಸುಸ್ತಾಗಿದ್ದರಿಂದ ನನ್ನ ಹೆಗಲ ಮೇಲೆ ಭಾರವನ್ನು ಹಾಕಿ ಹಿಡಿದುಕೊಂಡು ಎದ್ದರು. ನಾನು ಅವರ ಕೈ ಹಾಕಿ ಗಟ್ಟಿಯಾಗಿ ಅವರನ್ನು ಕರೆದುಕೊಂಡು ಬಾತ್ರೂಮ್ಗೆ ಹೋದೆ. ಆಂಟಿ ಮಾಡುವಾಗ ಅವರ ಅನ್ನೇ ನೋಡುತ್ತಾ ಇದ್ದೆ. ಅವರು ಬೆರಳನ್ನು ಹಾಕಿಕೊಂಡು ಆಟ ಆಡುತ್ತಿದ್ದರು. ಆಮೇಲೆ ನಾನು ಆಯ್ತಾ ಆಂಟಿ ಅಂದೆ. ಅಂದು ಬಂದರು. ಆಮೇಲೆ ಆನ್ಲೈನ್ ನಲ್ಲಿ ಊಟ ಆರ್ಡರ್ ಮಾಡಿ ಇಬ್ಬರು ಊಟ ಮಾಡಿದೆವು. ಆಮೇಲೆ ಆಂಟಿಗೆ ಮಾತ್ರೆ ಕೊಟ್ಟು ಇಂಜೆಕ್ಷನ್ ಕೊಡುವುದಾಗಿ ಹೇಳಿದೆ. ಅವರು ಸರಿ ಎಂದು ಇಂಜೆಕ್ಷನ್ ಮಾಡಿದೆ. ಆಮೇಲೆ ಆಂಟಿಗೆ ಮಲಗಲು ಹೇಳಿ ನಾನು ರೂಮಿಗೆ ಹೋಗುವುದಾಗಿ ಹೇಳಿದೆ. ಆಂಟಿ ತಡೆದು ಇಲ್ಲೇ ಮಲ್ಕೋ ಬಾ ಎಂದರು. ನಾನು ಪರವಾಗಿಲ್ಲ ಅಲ್ಲೇ ಮಲ್ಕೋತೀನಿ ಎಂದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ. ಪಕ್ಕದಲ್ಲೇ ಮಲಗಲು ಹೇಳಿದರು. ನಾನು ಸರಿ ಎಂದು ಮಲಗಿದೆ. ಹಾಗೆ ಸ್ವಲ್ಪ ಸಮಯದ ನಂತರ ಆಂಟಿ ನನ್ನ ಎದೆಯ ಮೇಲೆ ಕೈ ಹಾಕಿದರು. ಹಾಗೆ ನಾನು ಕೂಡ ಅವರ ಹತ್ತಿರ ಸರಿದು ಮಲಗಿಕೊಂಡೆ. ಹಾಗೆ ಅವಳ ಕೈಯನ್ನು ನನ್ನ ಮುಖದ ಬಳಿ ತಂದು ಅವಳ ಕೈಗೆ ಮುದ್ದು ಮಾಡಿದೆ. ಅವಳು ಕೈಯನ್ನು ತೆಗೆದುಕೊಂಡರು. ನಾನು ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ಅವರ ಮೇಲೆ ಕೈಯನ್ನು ಹಾಕಿ ಅವಳದ ಮೇಲೆ ಸವರುತ್ತಿದ್ದೆ. ಅವರು ಏನು ಹೇಳಲಿಲ್ಲ. ನಾನು ನನ್ನ ಕೈಯನ್ನು ಮೇಲೆ ತಂದು ಅವಳ ಮೇಲೆ ತಂದು ಆಟ ಆಡಲು ಶುರುಮಾಡಿದೆ. ಅವಳು ಮುಗುಳು ನಗುತ್ತಾ ಇದ್ದಳು. ನಾನು ಅವಳ ಜೊತೆ ಆಟ ಆಡುತ್ತಿದ್ದೆ. ನನ್ನ ಆಟಕ್ಕೆ ಅವಳಿಗೆ ಎಚ್ಚರವಾಗಿ ನನ್ನ ಅಪ್ಪಿಕೊಂಡು ಮಲಗಿದರು. ಹಾಗೆ ಕಿವಿಯಲ್ಲಿ ನನ್ನನ್ನು ನೀನು ಏನು ಮಾಡಿದರೂ ನಾನು ಏನು ಹೇಳಲ್ಲ ಎಂದು ಹೇಳಿ ನನ್ನ ಕೆನ್ನೆಗೆ ಮುತ್ತನ್ನು ಕೊಟ್ಟರು. ನಾನು ಖುಷಿಯಾಗಿ ಅವಳ ಮೇಲೆ ಮಲಗಿದೆ. ನಾನು ಕೂಡ ಮಳೆ ಹರಿಸಿ ಸುಸ್ತಾಗಿ ಅವಳ ಮೇಲೆ ಮಲಗಿದೆ. ಆಮೇಲೆ ಎದ್ದು ಅವಳ ಇಟ್ಟು ಮತ್ತೆ ಆಟ ಆಡುತ್ತಾ ಮಲಗಿದೆ. ಹೀಗೆ ಅವಳ ಜೊತೆ ನನ್ನ ಆಟ ನಡೆಯುತ್ತಾ ಇತ್ತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.